ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಮ್ಡಿ ಕಿಚನ್. ಹೆಗ್ ಲಾಲಿಪಾಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ರಸ್ಕ್ ಪೌಡರ್ ಮಾಡಿಟ್ಕೊಂಡಿದ್ವಿ, ಮೊಟ್ಟೆನ ಹುರಿದು ಪೆಪ್ಪರ್ ಹಾಕಿಟ್ಕೊಂಡಿದ್ವಿ, ಮೈದಾ 3 ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಪೆಪ್ಪರ್, ಧನಿಯಾ ಪೌಡರ್, ಮೊಟ್ಟೆನ ಬೇಯಿಸಿಟ್ಕೊಂಡಿದ್ವಿ, 3 ಈರುಳ್ಳಿನ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ವಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಇವಾಗ ಮೊಟ್ಟೆನ ತುರ್ಕೊತಾ ಇದ್ದೀವಿ. ನೋಡಿ, ಈ ಥರ ತುರ್ಕೊಬೇಕು. ನಾವು ತುರ್ಕೊಂಡಾಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಧನಿಯಾ ಪೌಡರು, ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಮೈದಾ, ಪೆಪ್ಪರ್ ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಉಂಡೆ ಮಾಡ್ಕೊಬೇಕು. ಇನ್ನೂ ಮಿಕ್ಕಿದೆ, ನಮಗೆ ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಬೇಕು. ಬ್ರೆಡ್ ಕ್ರಮ್ಸು ಮತ್ತು ಮೊಟ್ಟೆ. ಬ್ರೆಡ್ ಕ್ರಮ್ಸ್ ಈ ಥರ ಪ್ಲೇಟಲ್ಲಿ ಅಳ್ಕೊಳ್ಳಿ. ಇದನ್ನು ಇಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು ಇಲ್ಲಿ ಎಗ್ ಕ್ರಮ್ಸ್ಗೆ ಹಾಕೋಣ. ಹಾಕ್ಬಿಟ್ಟು ನೀಟಾಗಿ ಇದು ಮಾಡೋಣ. ಈ ಥರನೇ ಎಲ್ಲ ಮಾಡ್ಕೊಬೇಕು. ಈ ಥರ ನೋಡಿ, ಈ ಥರ ಮಾಡ್ಕೊಂಡಿದ್ದೀವಿ. ನಿಮಗಿನ್ನ ಕ್ರಿಸ್ಪಿ ಆಗಬೇಕಂದ್ರೆ ಡಬಲ್ ಕೋಟ್ ಮಾಡ್ಕೊಳ್ಳಿ. ಇಲ್ಲಿ ಎಣ್ಣೆ ಕಾಯಕ್ಕೆ ಇಕ್ಕಿದ್ದೀವಿ. ಒಂದೊಂದೇ ಬಿಟ್ಕೊಳ್ಳೋಣ. ನೋಡಿ, ಈ ಥರ ಆದರೆ ಸಾಕು. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಈ ಥರ ಆದರೆ ಸಾಕು. ನೋಡಿ ಹೆಂಗೆ ಸೌಂಡ್ ಬರ್ತಾಯಿದೆ. ಹಿಂಗೆ ಬಂದರೆ ಕ್ರಿಸ್ಪಿಯಾಗಿದೆ ಅಂತ, ಚೆನ್ನಾಗಾಗಿದೆ ಅಂತ. ಇವಾಗ ಸ್ಟಿಕ್ಕಲ್ಲಿ ಒಂದೊಂದೇ ಚುಚ್ಚೋಣ. ನೋಡಿ ಫ್ರೆಂಡ್ಸ್, ಹೆಗ್ ಲಾಲಿಪಾಪ್ ಹೆಂಗೆ ರೆಡಿ ಆಯಿತು 5 ನಿಮಿಷಕ್ಕೆ ಅಂತ. ಸಾಯಂಕಾಲದ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಸಿ ಅಡುಗೆ ಜೊತೆಗೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.